ವಿಧಾನಸೌಧದಲ್ಲಿ ಸಚಿವ ಬೈರತಿ ಸುರೇಶ್ ಅವರ ಕೊಠಡಿಯಲ್ಲಿ ಕಳ್ಳತನ ಆಗಿದೆ. ನಗದು ಜೊತೆಗೆ 100 ಗ್ರಾಂ ಚಿನ್ನಾಭರಣ ಕಳ್ಳತನ ಆಗಿರೋದು. ಅಸಲಿಗೆ ಈಗ ಉದ್ಭವ ಆಗ್ತಾ ಇರುವಂತಹ ಪ್ರಶ್ನೆ, ವಿಧಾನಸೌಧದ ಒಳಗೆ ಕಳ್ಳ ಹೇಗೆ ಬಂದ? 300 ಗ್ರಾಂ ಚಿನ್ನ, 1.5 ಲಕ್ಷ ಕ್ಯಾಶ್ ಇದ್ದ ಚೀಲ ಕಳವಾಗಿರೋದು. ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ಬಂದಿದ್ದ ನವೀನ್ ಎಂಬಾತ ವ್ಯಕ್ತಿ, ಚಿನ್ನಾಭರಣದ ಚೀಲದ ಜೊತೆ ಕಚೇರಿಗೆ ಬಂದಿದ್ದ ನವೀನ್ ಸಚಿವರ ಕಚೇರಿಯಲ್ಲೇ ಕೈ ಚೀಲವನ್ನ ಮರೆತು ಹೋಗಿದ್ದ. ಮಾರನೇ ದಿನ ಬಂದು ನೋಡಿದಾಗ ಕೈ ಚೀಲ ನಾಪತ್ತೆ ಆಗಿದೆ. ಡಿ ಗ್ರೂಪ್ ನೌಕರ ಚೀಲ ತೆಗೆದುಕೊಂಡು ಹೋಗಿರೋದು ಪತ್ತೆ ಆಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ಡಿಪಿಆರ್ ಡಿ ಗ್ರೂಪ್ನ ನೌಕರನ ಪಾತ್ರ ಇರೋದು ಗೊತ್ತಾಗಿದೆ. ಕೈಚೀಲ ಹಿಡಿದು ಹೋಗೋದು ಸಿಸಿಟಿವಿಯಲ್ಲಿ ಪತ್ತೆಯಾಗಿದೆ. ವಿಧಾನಸೌಧ ಪೊಲೀಸರಿಂದ ತನಿಖೆ ಕೂಡ ಚುರುಕುಗೊಂಡಿದೆ. ನೋಡಿ, ಡಿ ಗ್ರೂಪ್ ನೌಕರ ಆಗಿದ್ದಂತವ್ರು ವಿಧಾನಸೌಧದಲ್ಲಿ ಕೆಲಸ ಮಾಡ್ಕೊಂಡಿದ್ದು. ಬೇಕಿತ್ತ ಇವರೆಲ್ಲ ಯಾರ್ದೋ ಕೈ ಚೀಲ ಸಿಕ್ಕಿದೆ ಅಂದಾಗ ಅದನ್ನ ತಗೊಂಡೋಗಿದ ತಕ್ಷಣಕ್ಕೆ ಯಾರಿಗೆ ಹ್ಯಾಂಡ್ ಓವರ್ ಮಾಡಬೇಕಿತ್ತು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕಿತ್ತು. ಯಾರೋ ಬಿಟ್ಟು ಹೋಗಿದ್ದಾರೆ ಅಂತೇಳಿ 1.5 ಲಕ್ಷ ರೂಪಾಯಿ ಹಣದ ಆಸೆಗೋಸ್ಕರ ಈಗ ಕೆಲಸವನ್ನೇ ಕಳ್ಕೊಳ್ತಾರೆ ಡಿ ಗ್ರೂಪ್ ನೌಕರ. ವಿಧಾನಸೌಧದಲ್ಲಿ ಕೆಲಸ ಯಾರು ತಾನೆ ಅಂತ ಕೆಲಸನ ಕಳ್ಕೊಳ್ತಾರೆ ಹೇಳಿ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಅಭಿಷೇಕ್, ಯಾವಾಗ ಆಗಿದೆ ಈ ಘಟನೆ? ಈಗ ಪೊಲೀಸರು ಏನ್ ಹೇಳ್ತಾರೆ? ಈಗಾಗಲೇ ಏನು ಅಂತೋಣಿ ಅನ್ನುವಂತಹ ವ್ಯಕ್ತಿಯನ್ನ ಪೊಲೀಸರು ಈಗಾಗಲೇ ಬಂಧನವನ್ನ ಮಾಡಲಾಗಿರುತ್ತದೆ. 300 ಗ್ರಾಂ ಚಿನ್ನ ಮತ್ತು 1.5 ಲಕ್ಷ ಹಣ. ಇಲ್ಲಿ ಅಂತೋಣಿ ಒಬ್ಬನೇ ಅಕ್ಯೂಸ್ ಆತ ಅನಿಸಿಕೊಳ್ಳೋದಿಲ್ಲ. ಎಲ್ಲ ಸರಿ ಹೋಗಿದ್ರೆ ಅಲ್ಲಿ ಭದ್ರತಾ ವೈಫಲ್ಯ ಕೂಡ ಆಗಿರುವಂತಹ ಒಂದು ಎಲ್ಲಾ ರೀತಿಯಲ್ಲಿ ಕಾಣಿಸುತ್ತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಹಣ ಒಳಗಡೆ ಯಾಕೆ ಹೋಯ್ತು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಅದೇ ರೀತಿಯಾಗಿ ಚಿನ್ನಾಭರಣ ಅಲ್ಲಿಗೆ ಹೋಗೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಇಲ್ಲಿ ಕದ್ದಿದ್ದಾರೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಉಳಿದಂತಹ ಒಂದು ಪ್ರೋಸೆಸ್ಗಳೇನಿದೆ, ಅಂದ್ರೆ ಉಳಿದಂತಹ ತಪ್ಪುಗಳ ಬಗ್ಗೆಯೂ ಕೂಡ ವಿಧಾನಸೌಧ ಪೊಲೀಸರು ಪರಿಶೀಲನೆ ನಡೆಸಬೇಕು ಮತ್ತು ಅಲ್ಲಿದ್ದಂತಹ ಭದ್ರತಾ ವೈಫಲ್ಯ ಏನಿದೆ ಅದನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಅವರ ವಿರುದ್ಧ ಕೂಡ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಈಗ ಸದ್ಯ ಆ ಒಂದು ಹಣ, ಅಂದ್ರೆ ಅಷ್ಟರ ಮಟ್ಟಿಗೆ ಹಣ ಒಳಗಡೆ ಹೇಗೆ ಹೋಯ್ತು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಮೂಡುತ್ತೆ. ಮತ್ತೆ ಇನ್ನು ಆ ಕೈ ಚೀಲವನ್ನ ಅಂದ್ರೆ ಯಾವಾಗ ಆತ ಒಳಗಡೆ ಹೋಗಿ ದೂರುದಾರ ಒಳಗಡೆ ಹೋಗಿ ಅದನ್ನ ಅಲ್ಲೇ ಮಿಸ್ ಮಾಡ್ತಾನೆ, ಅಲ್ಲಿಂದ ಎಲ್ಲವೂ ಕೂಡ ಕಳ್ತನ ಆಗುತ್ತೆ. ಇಮಿಡಿಯೇಟ್ ಆಗಿ ವಿಧಾನಸೌಧ ಪೊಲೀಸರಿಗೆ ಒಂದು ಇನ್ಫಾರ್ಮ್ ಮಾಡಿದಂತಹ ಸಂದರ್ಭದಲ್ಲಿ ಸಿಸಿಟಿವಿಗಳನ್ನ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಇದೇ ಅಂತೋಣಿ ಏನಿದ್ದಾನೆ ಡಿ ಗ್ರೂಪ್ ನೌಕರ, ಆತ ಬ್ಯಾಗ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ಒಂದು ದೃಶ್ಯ ಸಿಸಿಟಿವಿಯಲ್ಲೇ ಸೆರೆ ಆಗುತ್ತೆ. ಇಮಿಡಿಯೇಟ್ ಆಗಿ ಆತನ ಬಂಧನ, ಅಂದ್ರೆ ಆತನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ರಿಕವರಿ ಆಗಿದೆ. ಹೀಗಾಗಿ ಸದ್ಯದ ಮಟ್ಟಿಗೆ ಈ ಶಕ್ತಿ ಸೌಧದಲ್ಲಿ ಹಣ ಒಳಗಡೆ ಹೋಗಿದ್ದು ಯಾವ ಕಾರಣಕ್ಕೆ, ಮತ್ತೆ ಭದ್ರತಾ ವೈಫಲ್ಯ ಮತ್ತು ಹಣ ಕದ್ದಿರುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ತನಿಖೆಯನ್ನು ನಡೆಸಬೇಕಾಗುತ್ತೆ. ಮತ್ತು ಈಗಾಗಲೇ ಒಂದು ಎಫ್ಐಆರ್ ಅನ್ನ ಏನ್ ದಾಖಲಾಗಿದೆ, ಪರ್ಟಿಕ್ಯುಲರ್ ಆ ಎಫ್ಐಆರ್ ಅನ್ವಯವಾಗಿ ಅಂತೋಣಿಯನ್ನ ಬಂಧನ ಮಾಡಲಾಗಿದೆ. ಇನ್ನು ಉಳಿದಂತಹ ಏನಿದೆ ವೈಫಲ್ಯಗಳೇನಿದೆ ಅದರ ಬಗ್ಗೆಯೂ ಕೂಡ ತನಿಖೆ ನಡೆಸಬೇಕು ಅನ್ನುವಂಥದ್ದು ಈಗ ಮುಂದಿನ ಹಂತದಲ್ಲಿ ವಿಧಾನಸೌಧ ಪೊಲೀಸರು ಕೂಡ ಸಾಕಷ್ಟು ಒಂದು ಮಾಹಿತಿಯನ್ನು, ಅಂದ್ರೆ ಭದ್ರತಾ ಸಿಬ್ಬಂದಿಗಳೇನಿದ್ದಾರೆ ಅವರಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ವಿಧಾನಸೌಧದಲ್ಲಿ ಸಚಿವ ಬೈರತಿ ಸುರೇಶ್ ಅವರ ಕೊಠಡಿಯಲ್ಲಿ ಕಳ್ಳತನ ಆಗಿದೆ. ನಗದು ಜೊತೆಗೆ 100 ಗ್ರಾಂ ಚಿನ್ನಾಭರಣ ಕಳ್ಳತನ ಆಗಿರೋದು. ಅಸಲಿಗೆ ಈಗ ಉದ್ಭವ ಆಗ್ತಾ ಇರುವಂತಹ ಪ್ರಶ್ನೆ, ವಿಧಾನಸೌಧದ ಒಳಗೆ ಕಳ್ಳ ಹೇಗೆ ಬಂದ? 300 ಗ್ರಾಂ ಚಿನ್ನ, 1.5 ಲಕ್ಷ ಕ್ಯಾಶ್ ಇದ್ದ ಚೀಲ ಕಳವಾಗಿರೋದು. ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ಬಂದಿದ್ದ ನವೀನ್ ಎಂಬಾತ ವ್ಯಕ್ತಿ, ಚಿನ್ನಾಭರಣದ ಚೀಲದ ಜೊತೆ ಕಚೇರಿಗೆ ಬಂದಿದ್ದ ನವೀನ್ ಸಚಿವರ ಕಚೇರಿಯಲ್ಲೇ ಕೈ ಚೀಲವನ್ನ ಮರೆತು ಹೋಗಿದ್ದ.
ಮಾರನೇ ದಿನ ಬಂದು ನೋಡಿದಾಗ ಕೈ ಚೀಲ ನಾಪತ್ತೆ ಆಗಿದೆ. ಡಿ ಗ್ರೂಪ್ ನೌಕರ ಚೀಲ ತೆಗೆದುಕೊಂಡು ಹೋಗಿರೋದು ಪತ್ತೆ ಆಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ಡಿಪಿಆರ್ ಡಿ ಗ್ರೂಪ್ನ ನೌಕರನ ಪಾತ್ರ ಇರೋದು ಗೊತ್ತಾಗಿದೆ. ಕೈಚೀಲ ಹಿಡಿದು ಹೋಗೋದು ಸಿಸಿಟಿವಿಯಲ್ಲಿ ಪತ್ತೆಯಾಗಿದೆ. ವಿಧಾನಸೌಧ ಪೊಲೀಸರಿಂದ ತನಿಖೆ ಕೂಡ ಚುರುಕುಗೊಂಡಿದೆ. ನೋಡಿ, ಡಿ ಗ್ರೂಪ್ ನೌಕರ ಆಗಿದ್ದಂತವ್ರು ವಿಧಾನಸೌಧದಲ್ಲಿ ಕೆಲಸ ಮಾಡ್ಕೊಂಡಿದ್ದು ಬೇಕಿತ್ತ ಇವರೆಲ್ಲ. ಯಾರ್ದೋ ಕೈ ಚೀಲ ಸಿಕ್ಕಿದೆ ಅಂದಾಗ ಅದನ್ನ ತಗೊಂಡೋಗಿದ ತಕ್ಷಣಕ್ಕೆ ಯಾರಿಗೆ ಹ್ಯಾಂಡ್ ಓವರ್ ಮಾಡಬೇಕಿತ್ತು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕಿತ್ತು. ಯಾರೋ ಬಿಟ್ಟು ಹೋಗಿದ್ದಾರೆ ಅಂತೇಳಿ 1.5 ಲಕ್ಷ ರೂಪಾಯಿ ಹಣದ ಆಸೆಗೋಸ್ಕರ ಈಗ ಕೆಲಸವನ್ನೇ ಕಳ್ಕೊಳ್ತಾರೆ ಡಿ ಗ್ರೂಪ್ ನೌಕರ. ವಿಧಾನಸೌಧದಲ್ಲಿ ಕೆಲಸ ಯಾರು ತಾನೆ ಅಂತ ಕೆಲಸನ ಕಳ್ಕೊಳ್ತಾರೆ ಹೇಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಯಾವಾಗ ಆಗಿದೆ ಈ ಘಟನೆ? ಈಗ ಪೊಲೀಸರು ಏನ್ ಹೇಳ್ತಾರೆ? ಈಗಾಗಲೇ ಏನು ಅಂತೋಣಿ ಅನ್ನುವಂತಹ ವ್ಯಕ್ತಿಯನ್ನ ಪೊಲೀಸರು ಈಗಾಗಲೇ ಬಂಧನವನ್ನ ಮಾಡಲಾಗಿರುತ್ತದೆ. 300 ಗ್ರಾಂ ಚಿನ್ನ ಮತ್ತು 1.5 ಲಕ್ಷ ಹಣ. ಇಲ್ಲಿ ಅಂತೋಣಿ ಒಬ್ಬನೇ ಅಕ್ಯೂಸ್ ಅಂತ ಅನಿಸಿಕೊಳ್ಳೋದಿಲ್ಲ. ಎಲ್ಲ ಸರಿ ಹೋಗಿದ್ರೆ ಅಲ್ಲಿ ಭದ್ರತಾ ವೈಫಲ್ಯ ಕೂಡ ಆಗಿರುವಂತಹ ಒಂದು ಎಲ್ಲಾ ರೀತಿಯಲ್ಲಿ ಕಾಣಿಸುತ್ತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಹಣ ಒಳಗಡೆ ಯಾಕೆ ಹೋಯ್ತು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಅದೇ ರೀತಿಯಾಗಿ ಚಿನ್ನಾಭರಣ ಅಲ್ಲಿಗೆ ಹೋಗೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಇಲ್ಲಿ ಕದ್ದಿದ್ದಾರೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಉಳಿದಂತಹ ಒಂದು ಪ್ರೋಸೆಸ್ ಏನಿದೆ, ಅಂದ್ರೆ ಉಳಿದಂತಹ ತಪ್ಪುಗಳ ಬಗ್ಗೆಯೂ ಕೂಡ ವಿಧಾನಸೌಧ ಪೊಲೀಸರು ಪರಿಶೀಲನೆ ನಡೆಸಬೇಕು ಮತ್ತು ಅಲ್ಲಿದ್ದಂತಹ ಭದ್ರತಾ ವೈಫಲ್ಯ ಏನಿದೆ ಅದನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಅವರ ವಿರುದ್ಧ ಕೂಡ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಈಗ ಸದ್ಯ ಆ ಒಂದು ಹಣ, ಅಂದ್ರೆ ಅಷ್ಟರ ಮಟ್ಟಿಗೆ ಹಣ ಒಳಗಡೆ ಹೇಗೆ ಹೋಯ್ತು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಮೂಡುತ್ತೆ. ಮತ್ತೆ ಇನ್ನು ಆ ಕೈ ಚೀಲವನ್ನ ಅಂದ್ರೆ ಯಾವಾಗ ಆತ ಒಳಗಡೆ ಹೋಗಿ ದೂರುದಾರ ಒಳಗಡೆ ಹೋಗಿ ಅದನ್ನ ಅಲ್ಲೇ ಮಿಸ್ ಮಾಡ್ತಾನೆ, ಅಲ್ಲಿಂದ ಎಲ್ಲವೂ ಕೂಡ ಕಳ್ತನ ಆಗುತ್ತೆ. ಇಮಿಡಿಯೇಟ್ ಆಗಿ ವಿಧಾನಸೌಧ ಪೊಲೀಸರಿಗೆ ಒಂದು ಇನ್ಫಾರ್ಮ್ ಮಾಡಿದಂತಹ ಸಂದರ್ಭದಲ್ಲಿ ಸಿಸಿಟಿವಿಗಳನ್ನ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಇದೇ ಅಂತೋಣಿ ಏನಿದ್ದಾನೆ ಡಿ ಗ್ರೂಪ್ ನೌಕರ, ಆತ ಬ್ಯಾಗ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ಒಂದು ದೃಶ್ಯ ಸಿಸಿಟಿವಿಯಲ್ಲೇ ಸೆರೆ ಆಗುತ್ತೆ. ಇಮಿಡಿಯೇಟ್ ಆಗಿ ಆತನನ್ನ ಬಂಧನ ಅಂದ್ರೆ ಆತನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ರಿಕವರಿ ಆಗಿದೆ. ಹೀಗಾಗಿ ಸದ್ಯದ ಮಟ್ಟಿಗೆ ಈ ಶಕ್ತಿ ಸೌಧದಲ್ಲಿ ಹಣ ಒಳಗಡೆ ಹೋಗಿದ್ದು ಯಾವ ಕಾರಣಕ್ಕೆ, ಮತ್ತೆ ಭದ್ರತಾ ವೈಫಲ್ಯ